ಚಂದನ ಸುದ್ದಿ. ಸಿಬ್ಬಂದಿ ಕೊರತೆ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡುತ್ತೇನೆ. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ. ಚಿಕ್ಕಮಗಳೂರಿನ ಉಪವಿಭಾಗಾಧಿಕಾರಿ ಹುದ್ದೆ ಖಾಲಿ ಇದ್ದು, ಮೂಡಿಗೆರೆ ಸೇರಿದಂತೆ ಜಿಲ್ಲೆಯ ತಾಲೂಕು ಕಚೇರಿಗಳಲ್ಲಿ ಸಿಬ್ಬಂದಿಗಳ ಕೊರತೆ ಕಾಣುತ್ತಿದ್ದು, ದ್ವಿತೀಯ ದರ್ಜೆ ಸೇರಿದಂತೆ ಅನೇಕ ಹುದ್ದೆಗಳು ಖಾಲಿ ಇರುವ ಕಾರಣ ಕೆಲಸ ವಿಳಂಬವಾಗುತ್ತಿದ್ದು, ಸರ್ಕಾರದ ಗಮನಕ್ಕೆ ತರುವುದಾಗಿ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ತಿಳಿಸಿದರು. ಮೂಡಿಗೆರೆ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪತ್ರಕರ್ತರು ಸಿಬ್ಬಂದಿ ಕೊರತೆ, 1200 ಅಕ್ರಮ ಮಂಜೂರಿ ಪ್ರಕರಣ, ಚುನಾವಣಾ ಬಿಲ್ ಬಾಕಿ, ಭೂಮಾಪನ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ, ಕಡತ ಇಲ್ಲದೆ ಆರ್ಟಿಸಿ ಮಾಡಿರುವ ಬಗ್ಗೆ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಭೂಮಾಪಕರ ಪ್ರತಿಭಟನೆ ನಡೆಯುತ್ತಿದ್ದು ಅದರ ಬಗ್ಗೆ ಪರಿಶೀಲಿಸುವುದಾಗಿ, ಆರ್ಟಿಸಿಯ ಬಗ್ಗೆ ಎಲ್ಲಾ ತಹಸೀಲ್ದಾರರವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಜರುಗಿಸುವುದಾಗಿ ತಿಳಿಸಿದ ಅವರು, ಚುನಾವಣಾ ಬಿಲ್ ಬಾಕಿಯ ಬಗ್ಗೆ ಪರಿಶೀಲಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ದೌರ್ಜನ್ಯ ನಿಯಂತ್ರಣಾ ಸಮಿತಿ ನಿರ್ದೇಶಕ ಎಂಎಸ್ ಅಣ್ಣೇಗೌಡ ನೂತನ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಅವರಿಗೆ ಹಾರ ಹಾಕುವುದರ ಮೂಲಕ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಮತಿ ಅಶ್ವಿನಿ ಎಸ್, ಶಿರಸ್ತದಾರ್ ಸುರೇಂದ್ರ ಬಾಬು, ಚಂದ್ರಶೇಖರ್ ರಾಜಸ್ವ ನಿರೀಕ್ಷಕ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಾವು ಮೊದಲೇ ಕ್ವಶನ್ ಕೇಳಿರೋದು ಒಂದು ಸಿಬ್ಬಂದಿ ಬಗ್ಗೆ. ನಾವು ನಮ್ಮ ಟೆಸ್ಟ್ ಈಗ ಮೀಟಿಂಗ್ ಮಾಡಿದ್ದೀವಿ. ಗ್ರೇಡ್ 2 ಖಾಲಿ ಇದೆ, ಕೆಲವೊಂದು ಬೇರೆ ಪೋಸ್ಟ್ಗಳು ಖಾಲಿ ಇದೆ. ನಮಗೆ ಈಗಾಗಲೇ ಸೂಚನೆ ಬಂದಿದೆ ಮತ್ತು ನಾವು ಜಿಲ್ಲಾ ಹಂತದಲ್ಲಿ ಕೂಡ ಮೀಟಿಂಗ್ ಮಾಡುವಾಗ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವೇಕೆನ್ಸಿ ಏನಂದರೆ ಮೇಲ್ನೋಟಕ್ಕೆ ಗೊತ್ತಿದೆ, ಒಂದು AC ಪೋಸ್ಟ್ ಖಾಲಿದೆ. ಬಹುಶಃ ನಮ್ಮ ಇನ್ನೊಬ್ಬ ತಹಸೀಲ್ದಾರ್ ರಜೆಯಲ್ಲಿ ಹೋಗಿದ್ದಾರೆ. ವೇಕೆನ್ಸಿ ಬಗ್ಗೆ ನಾವು ಮಾಹಿತಿ ಪಡೆದು ನಮ್ಮ ಸರ್ಕಾರಕ್ಕೆ ಗಮನ ತರ್ತೀವಿ ಮತ್ತು ಮುಂದಿನ ಕ್ರಮ ತಗೊಳ್ಳಲಾಗುವುದು. ಎರಡನೇದು ಇಲೆಕ್ಷನ್ ಬಿಲ್ಸ್ ಪೆಂಡಿಂಗ್ ಇದೆ ಅಂತ ನಾವು ಕೇಳ್ತೀವಿ. ತಹಸೀಲ್ ಇಲ್ಲಿ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ ತಾಲೂಕಾಗೆ, ಅದು ಕೂಡ ಕ್ಲಿಯರ್ ಮಾಡಿ ಕೇಳ್ತೀವಿ. ಎಡಿಲರ್ ಕಚೇರಿಯಲ್ಲಿ ಕೂಡ ಐ ಥಿಂಕ್ ಲೈಸೆನ್ಸ್ ಸರ್ವೇರ್ಸ್ ತುಂಬ ದಿವಸದಿಂದ ಸ್ಟ್ರೈಕ್ ಮೇಲಿದ್ದಾರೆ. ಅದನ್ನು ಸ್ವಲ್ಪ ನಮಗೆ ಪೂರ್ತಿ ವಿಷಯ ನಾವು ಒಂದು ತಿಳ್ಕೊಳ್ತೀವಿ. ಇವತ್ತು ನಮ್ಮ DC ಕಚೇರಿ ಹೋಗಿ ಡೀಲ್ಡರ್ ಕರೆದು ಯಾವ ವಿಷಯದ ಏನು ಡಿಮಾಂಡ್ ಇದ್ದಾವೆ, ಬಹುಶಃ ಅದು ರಾಜ್ಯ ಹಂತದಲ್ಲಿ ಇರ್ತಕ್ಕಂಥ ಇಶ್ಯೂ ಇರ್ಬೋದು, ಆದರೆ ಅದನ್ನು ನಾವು ನಮ್ಮ ಹಂತದಲ್ಲಿ ಯಾವ ಥರ ಸೋಲ್ವ್ ಮಾಡಬಹುದು ಅದನ್ನು ಕೂಡ ಈಗ ನಮ್ಮ ರೆವಿನ್ಯೂ ಮಿನಿಸ್ಟರ್ದು ಮೀಟಿಂಗ್ ಕೂಡ ಇರೋದು 30 ತಾರೀಕಿಗೆ, ಅಲ್ಲಿ ಕೂಡ ನಮ್ಮ ಸಚಿವರಿಗೆ ಕೂಡ ಗಮನ ತರ್ತೀವಿ. 4ನೇ ವಿಷಯ RRT ಮತ್ತು ಬೇರೆ ಕೇಸ್ ಇದು, ಅದನ್ನು ರಿವ್ಯೂ ಮಾಡ್ತಿರ್ತೀವಿ. ನಮ್ಮ ಪ್ರತಿ ವೀಕ್ಲಿ ಒಂದ್ಸಲ ಎಲ್ಲ ತಹಸೀಲ್ದಾರ್ಸ್ ರಿವ್ಯೂ ಮೀಟಿಂಗ್ ಮಾಡಿ ಬರೀ ಒಂದೇ ಎಜೆಂಡ ಅಲ್ಲ, ಈ ಥರ ಎಲ್ಲ ಎಜೆಂಡ ನಾವು ರಿವ್ಯೂ ಮಾಡಿಬಿಟ್ಟೆ ಪ್ರೋಗ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಓಲ್ಡ್ ಬಿಲ್ಡಿಂಗು, ಇದು ಆ್ಯಕ್ಚುಲಿ ರಿನ್ಯೂವಲ್ ಆಗಿದೆ, ಇದು ರಿನೋವೇಷನ್ ಮಾಡಿದೆ. ಈಗ ತಹಸೀಲ್ದಾರ್ ಬಂದಂಥವ್ರು ಈ ದೊಡ್ಡ ಬಿಲ್ಡಿಂಗಲ್ಲಿ ಇರ್ತಾರಲ್ಲ, ಸುಮಾರು 4 ಬಿಲ್ಡಿಂಗ್ ಮಾಡ್ಬೋದು ಸರ್, ಅಷ್ಟು ದೊಡ್ಡ ಜಾಗ. ಮಾತಾಡ್ತೀವಿ ಅವ್ರ ಜೊತೆ ಮಾತಾಡ್ತೀವಿ. ಚಂದನ ಸುದ್ದಿ.